ಹಾಕಿ ಇವರಿಬ್ರಿಗೆ ಏನಾಯ್ತು ಅಂತ ಗೊತ್ತಾಗಬೇಕಾ? ನೋಡ್ತಾ ಇರ್ರಿ ಫುಲ್ ವಿಡಿಯೋ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಕೂತ್ಕೊಂಡು ನನಗೆ ಒಂದೇ ಯೋಚನೆ ಆಗಿತ್ತು, ಕಾಲೇಜಿಗೆ ಹೋಗ್ಲಾ ಬೇಡ ಅಂತ. ಹಿಡಿದು ಕಾಲೇಜಿಗೆ ಹೋದೆ, ಅಲ್ಲ ರೋಡಿಗೆ ಹೋದೆ. ಅಲ್ಲಿಂದ 18cc ಕಾಲೇಜಿಗೆ ಹಾಯ್ ಎಂದು ನಮ್ಮ ಕಾಲೇಜ್ ದಾರಿಗೆ ಹೋದೆ. ಹೋಗೋನು ಅಪರೂಪಕ್ಕೆ ಇವತ್ತು ನಾನು ಬೇಗ ಹೋಗಿದ್ದೆ. ಸೊ ಎಲ್ಲ ಹುಡುಗರು ಗೇಮ್ ಆಡ್ತಾ ಇದ್ರು, ನಾನು ಇವ್ರ ಜೊತೆ ಗೇಮ್ ಆಡ್ಕೊಂಡು ಕೂತೆ. ಎಲ್ಲ ಮಾತಾಡ್ಸ್ಕೊಂಡು ನಾನಿದ್ದವನು ಸೀದಾ ಹಿಂದ್ಗಡೆ ತಿರುಗಿ ನೋಡ್ತೀನಿ. ನನಗೆ ಒಂದೇ ಸಲ ಶಾಕ್. ಅಂದ್ರೆ ನಮ್ಮ ನರಸಿಂಹಣ್ಣ ಏನೋ ಬರ್ಕೊಂಡ್ ಕೂತಿದ್ರು. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆಮೇಲೆ ನಾನು ಸ್ವಲ್ಪ ಈ ಕಡೆ ನೋಡಿದೆ. ಈ ಕಡೆ ನಮ್ಮ ಧನುಷ್ ಅವರು ಬರ್ಕೊಂಡ್ ಕೂತಿದ್ರು. ಅವರು ಬರ್ಕೊಂತಿರೋದು ನೋಡಿ ನನಗೆ ಅನಿಸ್ತು, ಏನಪ್ಪಾ ಅಂದ್ರೆ ಎಲ್ಲ ಫೈನಲ್ ಇಯರ್ಸ್ ಎಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇಂದ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ. ಅವ್ರಿಗೆ ಬಿಟ್ಟು ಹೋಗ್ತಿದೀವಿ ಅಂತ ಬೇಜಾರಿಲ್ಲ, ತುಂಬಾ ಖುಷಿಯಾಗೇ ಇದ್ದಾರೆ. ಸ್ವಲ್ಪ ಹೊತ್ತು ಕುತ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ಇವ್ರು ಯಾಕೆ ಇಷ್ಟೊಂದು ಖುಷಿಯಲ್ಲಿದ್ದಾರೆ ಅಂತೇಳಿ. ಬಿಟ್ಟೋಗೋಕ್ಕಿಂತ ಮುಂಚೆ ಎಲ್ಲ ಕಾಲೇಜಲ್ಲಿರೋ ಮಾವಿನಕಾಯಿನೆಲ್ಲ ಹೊಡ್ಕೊಂಡು ತಿನ್ಬೇಕು ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಈಗ ಓಡೋದೆ ನನಗೆ ಒಂದು 2 ಪೀಸ್ ಮಾವಿನಕಾಯಿ ಕೊಡ್ತಾರ ಅಂತೇಳಿ. ಇವ್ರು ನನಗೆ ಕೊಡ್ಲಂಗು ಇಬ್ಬರು ಎಲ್ಲರೂ ಒಬ್ಬೊಬ್ಬ ಅವ್ರವರೇ ತಿಂತಾ ಇದ್ದಾರೆ. ನನಗೊಂದು ಪೀಸ್ ಮಾವಿನಕಾಯಿ ಕೊಡಲಿಲ್ಲ. ನಂಗೆ ಅದೇ ಭಾಳ ಬೇಜಾರಾಗಿದ್ದು. ಅವರಿಗೆಲ್ಲ ಬೈಕೊಂಡು ನಾನು ಸೀದಾ ಕ್ಲಾಸಿಗೆ ಹೋದೆ. ಹೊರಗೆ ಬರ್ತಿದ್ದಂಗೆ ನಮ್ಮ ಅಬ್ಬಿ ಇದ್ದವನು ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ಬೇಕು, ಗಾಡಿ ಹತ್ತು ಅಂದ. ಮಕ್ಕಳ ಆಸ್ಪತ್ರೆ ಬಂದ್ಬಿಟ್ಟು ಇವನ್ ಫೇಸ್ ವಾಶ್ ಕೇಳ್ಕೊಂಡು ಕೂತಿದ್ದ. ಅದ್ ನೋಡ್ಬಿಟ್ಟು ನನಗೂ ಶಾಕ್ ಆಯ್ತು. ಕಸ್ತೂರ್ಬಾ ಕಾಲೇಜಲ್ಲಿ ಅವ್ರ ತಂಗಿಗೆ ಏನೋ ಕೊಡ್ಬೇಕು ಅಂತೇಳಿ ಬಂದ್ವಿ. ನಮಗೊಂದು 5 ನಿಮಿಷ ಬೈದ್ಬಿಟ್ಟು ಬಸ್ಸಿಗೆ ಟೈಮ್ ಆಯ್ತು ಅಂತೇಳಿ ಸೀದಾ ಕೈಗೆ ಸಿಗ್ಲಿಲ್ಲಂಗೆ ಓಡೋದ್ರು. ನಾನು ಅಲ್ಲಾಡ್ಸ್ಕೊಂಡು ಬಸ್ಸಲ್ಲಿ ಕೂತಿದ್ದೆ ಫೋನ್ನ. ಆಮೇಲೆ ನನ್ನ ಸ್ಟಾಪ್ ಬಂತು, ನಾನು ಇಳ್ಕೊಂಡೆ. ಆಮೇಲೆ ನಮ್ಮ ಮನೇಲಣ್ಣ ಫೋನ್ ಮಾಡ್ದ, ಕೀ ಬಂಚ್ ಮಾಡ್ಕೊಡ್ತೀನಿ ಬಾ ಅಂತೇಳಿ. ಸೊ ಅಲ್ಲಿ ಕೀ ಬಂಚ್ ಮಾಡಿಸ್ಕೊಳಕ್ಕೆ ಅಂತೇಳಿ ಹೋಗಿ ಕೀ ಬಂಚ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಅಷ್ಟೇ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಷ್ಟೇ.